ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ಬರೀ ಕೆಲವೊಂದು ವಾಯ್ಸ್ ಓವರ್ ಅಥವಾ ಎಡಿಟ್ ಮಾಡಿ ಕಂಟೆಂಟ್ ಕೊಡ್ತೀನಿ ನಾನು. ಇವತ್ತು ಎಲ್ರಿಗೂ ಕೂಡ ಯೂಸ್ ಆಗೋ ಥರ ಒಂದು ಹೊಸ ಕಂಟೆಂಟ್ ಕೊಡಬೇಕಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೊಸ ಕಂಟೆಂಟ್ನ ಕೊಡಬೇಕು ಅಂತ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ನಾವು ಚಿಕ್ಕ ವಯಸ್ಸಿಂದನೂ ಎಷ್ಟೋ ಕಥೆಗಳನ್ನು, ಎಷ್ಟು ಕವಿತೆಗಳನ್ನು ಅಥವಾ ನಮ್ಮ ರಾಮಾಯಣ ಮಹಾಭಾರತ ನಮ್ಮ ಗ್ರಂಥಗಳೇನಿದೆ ಅದ್ರ ಮೂಲಕ ಕಥೆಗಳನ್ನು ಕೇಳಿಕೊಂಡು ಬೆಳೆದಿರ್ತೀವಿ. ಆದರೆ ನಾವು ಹೆಚ್ಚು ಎಷ್ಟು ಪ್ರೌಢಾವಸ್ಥೆಗೆ ಬರ್ತೀವೋ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಆ ವಿಶೇಷತೆಗಳನ್ನೆಲ್ಲ ಮರಿತಾ ಹೋಗ್ತೀವಿ. ಆದರೆ ಅದೇ ರೀತಿ ಕಂಟೆಂಟ್ಗಳ ಮೂಲಕ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನಪ್ಪ ಆ ಕಂಟೆಂಟ್ ಅಂತ ಅಂದರೆ, ನಾವು ಎಲ್ಲೋ ಒಂದು ಕಡೆ ಅತಿ ಹೆಚ್ಚು ಜ್ಞಾನಿಗಳು ಅಥವಾ ನಮಗೆ ತುಂಬ ವಿಷಯಗಳು ಗೊತ್ತು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಾವು ಕಲಿದೇ ಇರುವಂತಹ ಅದೆಷ್ಟೋ ವಿಚಾರಗಳು ಇನ್ನೂ ನಿಗೂಢವಾಗೇ ಉಳಿದಿದೆ. ಅಂದರೆ ನಾವು ಅದನ್ನು ಕಲಿಯೋದಕ್ಕೆ ಮನಸ್ಸು ಕೂಡ ಮಾಡಿಲ್ಲ. ನಾವು ಎಲ್ಲ ಒಂದು ಕಡೆ ಯಾವುದೇ ವಿಷಯವನ್ನು ಅಥವಾ ಏನನ್ನೇ ಮಾಡಬೇಕು ಅಂತ ಅಂದ್ರೂ ನಮ್ಮ ಮನಸ್ಸು ಸರಿ ಇಲ್ಲಪ್ಪ, ಅಥವಾ ಈ ಮನಸ್ಸು ಅನ್ನೋದೇನಿದೆ ಅದಕ್ಕೆ ಬುದ್ಧಿನೇ ಇಲ್ಲ, ಅದೇ ನಮ್ಮನ್ನೆಲ್ಲರೂ ಹಾಳು ಮಾಡ್ತಿರೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಮನಸ್ಸೇ ನಮ್ಮನ್ನು ಹಾಳು ಮಾಡ್ತಿರೋದು ಅಂತ ಒಂದು ಕಡೆ ಅಂದ್ಕೊಂಡ್ರೆ ನಾವು ಆ ಮನಸ್ಸನ್ನು ನಂಬೇ ಇಲ್ಲ ಅಥವಾ ಆ ಮನಸ್ಸನ್ನು ಬಳಸ್ತಾನೆ ಇಲ್ಲ ಅನ್ನೋದು ಇನ್ನೊಂದು ಕಡೆ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮೆಲ್ಲರ ಜ್ಞಾನ ಎಷ್ಟರ ಮಟ್ಟಿಗೆ ಅದ್ಭುತವಾಗಿದೆ ಅಥವಾ ಎಷ್ಟರ ಮಟ್ಟಿಗೆ ನಾವು ಜ್ಞಾನನ ಪಡ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಒಬ್ಬ ವಿದ್ವಾಂಸ ಇರ್ತಾನೆ. ಆ ವಿದ್ವಾಂಸ ಇಡೀ ಊರಿಗೆಲ್ಲ ನಾನೇ ದೊಡ್ಡವನು ಅಥವಾ ನಾನೇ ಎಲ್ರಿಗಿಂತ ಬುದ್ಧಿವಂತ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಬರ್ತಾ ಬರ್ತಾ ಏನಾಗುತ್ತಪ್ಪ ಅಂತಂದರೆ, ಆ ಊರಿಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಸನ್ಯಾಸಿ ಬಂದಾಗ ಇಡೀ ಊರೇ ಜನ ಆ ಸನ್ಯಾಸಿನ ನೋಡಬೇಕು ಅಥವಾ ಸನ್ಯಾಸಿನ ಮಾತಾಡಿಸ್ಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ವಿದ್ವಾಂಸಂಗೆ ಭಾಳ ಬೇಜಾರಾಗುತ್ತೆ. ಭಾಳ ಬೇಜಾರಾಗಿ, ಯಾರವನು ಸನ್ಯಾಸಿ, ಅವನು ನನಗಿಂತ ಬುದ್ಧಿವಂತನ, ನನಗಿಂತ ಅಷ್ಟೊಂದು ಹೆಚ್ಚು ವಿದ್ವಾಂಸನ, ನೋಡೋಣ ಅವನನ್ನು ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಟು ಸನ್ಯಾಸಿ ಏನಿರ್ತಾರೋ ಅವ್ರ ಮನೆ ಹತ್ರ ಹೋಗಿ ಅಥವಾ ಅವರು ಉಳ್ಕೊಂಡಿದ್ದಂತಹ ಒಂದು ರೂಮ್ ಹತ್ರ ಹೋಗಿ ಆ ಬಾಗಿಲು ಮುಂದೆ ನಿಂತ್ಕೊಂಡು ಬಾಗಿಲನ್ನ ನಾಕ್ ಮಾಡ್ತಾರೆ. ಆಗ ಸ್ವತಃ ಸನ್ಯಾಸಿನೇ ಬಂದು ಆ ಒಂದು ಬಾಗಿಲನ್ನ ತೆಗೆದು ಬನ್ನಿ ಒಳಗೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸನ್ಯಾಸಿಗಳೇ, ನಾನಿಲ್ಲಿ ಕುತ್ಕೊಳ್ಳೋದಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ನೇರವಾಗಿ ಒಂದು ಪ್ರಶ್ನೆನ ಕೇಳಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ವಾಂಸ ಸನ್ಯಾಸಿಗೆ ಹೇಳ್ತಾರೆ. ಸೊ ಹೀಗಿದ್ದಂತಹ ಸಂದರ್ಭದಲ್ಲಿ ಸನ್ಯಾಸಿ, ಆಯಿತು, ನೀವು ಅದೇನು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಕೇಳೋರಂತೆ, ಅದಕ್ಕಿಂತ ಮುಂಚೆ ಕಾಫಿ ಕುಡೀರಿ, ಕಾಫಿ ತರ್ತೀನಿ ಅಂತ ಹೇಳಿ ಸ್ವತಃ ಅವರೇ ಕಾಫಿ ಮಾಡ್ಕೊಂಬರೋದಕ್ಕೆ ಹೋಗ್ತಾರೆ. ಕಾಫಿ ತಗೊಂಡು ಬರ್ತಾರೆ. ಕಾಫಿ ಜೊತೆಗೆ ಒಂದು ಟ್ರೇ, ಒಂದು ಮಗ್ಗಲ್ಲಿ ಕಾಫಿ, ಆ ಟ್ರೇ ಒಳಗಡೆ ಒಂದು ಲೋಟನ ಇಟ್ಕೊಂಡು ಬಂದು ಆ ವಿದ್ವಾಂಸ ಮುಂದೆ ಕುತ್ಕೋತಾರೆ. ವಿದ್ವಾಂಸನ ಮುಂದೆ ಕುತ್ಕೊಂಡು ಕಪ್ಗೆ ಕಾಫಿ ಹಾಕ್ಲಾ, ಬಿಸಿ ಇದೆ ಅಂತ ಹೇಳ್ತಾರೆ. ಹಾಕಿ ತಗೊಳ್ಳೋಣ, ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇಬ್ಬರು ಎದುರುಗಡೆ ಕೂತಿದ್ದಾಗ ಕಾಫಿ ಹಾಕ್ತಾನೇ ಇರ್ತಾರೆ. ಆ ಕಪ್ಪು ಒಳಗಡೆ ಕಾಫಿ ಹಾಕಿ ಇನ್ನೇನು ತುಂಬಬೇಕು ಅಂತ ಅಂದಿದ ತಕ್ಷಣ ವಿದ್ವಾಂಸ ಕಾಫಿ ತುಂಬುತ್ತೆ, ಸಾಕು, ಚೆಲ್ಲುತ್ತೆ ಅಂತ ಹೇಳ್ತಾರೆ. ಆದರೆ ಸನ್ಯಾಸಿ ವಿದ್ವಾಂಸನ ಮಾತನ್ನ ಕೇಳದೆ ಮತ್ತೆ ಅದೇ ಕಾಫಿ ಮಗ್ಗೇನಿದೆಯೋ ಆ ಮಗ್ಗು ಒಳಗಡೆ ಕಾಫಿನ ಹಾಕ್ತಾನೆ ಇರ್ತಾರೆ. ಹಾಕಿದಾಗ ತುಂಬಿರುವಂತಹ ಕಾಫಿ ಕಪ್ಪಿಂದ ಕಾಫಿ ಚಲ್ಲಿ ಹರಿತಾ ಇದ್ದಾಗ ಸಾಕು ಕಾಫಿ ಚಲ್ತಾ ಇದೆ ಅಂತ ವಿದ್ವಾಂಸ ಹೇಳ್ತಾರೆ. ಆದರೂ ಸನ್ಯಾಸಿ ಅವ್ರ ಮಾತನ್ನ ಕೇಳದೆ ಮತ್ತೆ ಆ ತುಂಬಿ ಹರಿತಿರೋ ಕಾಫಿ ಕಪ್ಪೇನಿದೆ ಅದಕ್ಕೆ ಮತ್ತೆ ಕಾಫಿನ ಹಾಕ್ತಾನೆ ಇದ್ದಂಥ ಸಂದರ್ಭದಲ್ಲಿ ಕಾಫಿ ತುಂಬಿ ಚಲ್ಲಿ ಹರಿತಾ ಹೋಗ್ತಾನೇ ಇರುತ್ತೆ. ಹೋಗಿ ಆದ್ಮೇಲೆ, ಅಯ್ಯೋ ಕಾಫಿ ಚೆಲ್ಲೋಗ್ತಾ ಇದೆ, ನಿಲ್ಲಿಸಿ, ಸಾಕು ಸನ್ಯಾಸಿ, ಏನಾಗಿದೆ ನಿಮಗೆ ಅಂತ ಹೇಳಿ ವಿದ್ವಾಂಸ ಕೇಳಿದಾಗ ಸನ್ಯಾಸಿ ಆ ಕಾಫಿನ ಅಥವಾ ಟ್ರೇನ ಪಕ್ಕದಲ್ಲಿಟ್ಟು, ಅದೇನೋ ಕ್ವಶನ್ ಕೇಳಬೇಕು ಅಂತ ಬಂದಿದ್ರಲ್ಲ, ಏನು ಕೇಳಿ ಅಂತ ಹೇಳ್ತಾರೆ. ಆಗ ಒಂದು ಸೆಕೆಂಡ್ ವಿದ್ವಾಂಸ ಯೋಚನೆ ಮಾಡಿ ಕೇಳ್ತಾರೆ, ಅಲ್ಲ, ಈ ಊರಲ್ಲಿರೋ ಎಲ್ಲರಿಗಿಂತ ಅತಿ ಹೆಚ್ಚು ಜ್ಞಾನಿ, ಅತಿ ಹೆಚ್ಚು ಬುದ್ಧಿವಂತ ಅಥವಾ ಅತಿ ಹೆಚ್ಚು ದೊಡ್ಡ ವಿದ್ವಾಂಸ ಅಂತ ಅಂದರೆ ಈ ಊರಲ್ಲಿ ಅದು ನಾನೇ. ನನ್ನ ಬಿಟ್ಟರೆ ಬೇರೆ ಯಾರು ಕೂಡ ಈ ಊರಲ್ಲಿ ಮಹಾಜ್ಞಾನಿಗಳು ಇಲ್ಲ.
ಆದರೆ ಇವತ್ತು ಜನ ನಿಮ್ಮನ್ನ ನೋಡೋದಕ್ಕೆ ಇಷ್ಟು ಜನ ಮುಗಿ ಬೀಳ್ತಾ ಇದ್ದಾರಲ್ಲ, ನೀವು ನನಗಿಂತ ಯಾವುದರಲ್ಲಿ ಮಹಾಜ್ಞಾನಿ, ಯಾವುದರಲ್ಲಿ ಅತಿ ಹೆಚ್ಚು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಬೇಕು ಅಂತಲೇ ನಾನು ಇಲ್ಲಿಗೆ ಬಂದದ್ದು ಅಂತ ಹೇಳಿ ನೇರವಾಗಿ ಪ್ರಶ್ನೆನ ಸನ್ಯಾಸಿಗೆ ಆ ವಿದ್ವಾಂಸ ಮಾಡ್ತಾರೆ. ಹಾಗಿದ್ದಾಗ ಸನ್ಯಾಸಿ, ಹಾಂ ಆಗಲಿ, ನೀವು ಕೇಳಿದ್ದು ಪ್ರಶ್ನೆ ತುಂಬ ಚೆನ್ನಾಗಿದೆ, ಆದರೆ ಇದಕ್ಕೆ ಉತ್ತರ ನಾನು ಕೊಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ ಈಗಾಗಲೇ ನೀವು ನೋಡಿದ್ರಿ, ನಾನು ಕಾಫಿ ಕಪ್ಗೆ ಕಾಫಿ ಹಾಕ್ತಾನೇ ಇದ್ದೆ. ಆದರೆ ಕಾಫಿ ಕಪ್ಪು ಯಾವಾಗ ತುಂಬಿತೋ ಆಗ ನಾನು ಎಷ್ಟೇ ಕಾಫಿ ಹಾಕಿದ್ರೂ ಕೂಡ ಅದರಲ್ಲಿ ಕಾಫಿ ಉಳಿಲಿಲ್ಲ, ಎಲ್ಲ ಚೆಲ್ಲಿ ಹರಿದು ಹೋಯಿತು. ಆ ರೀತಿ ಈಗಾಗಲೇ ನಿಮ್ಮಲ್ಲಿ ಮಹಾಜ್ಞಾನಿ ನಾನೇ ಅಥವಾ ಮಹಾ ವಿದ್ವಾಂಸ ನಾನೇ ಅಥವಾ ಎಲ್ರಿಗಿಂತ ಅತಿ ಹೆಚ್ಚು ಬುದ್ಧಿವಂತ ನಾನೇ ಅನ್ನುವಂಥದ್ದು ಹೇಗೆ ಕಾಫಿ ಲೋಟದೊಳಗಡೆ ಕಾಫಿ ಇದೆಯೋ ಹಾಗಿದೆ. ಅದಕ್ಕೂ ಹೆಚ್ಚಾಗಿ ನಾನೇನಾದರೂ ನಿಮ್ಮ ಬಳಿ ಹೇಳಿದ್ರೆ ಆ ಜ್ಞಾನ ಅಥವಾ ನಾನೇನು ಹೇಳ್ತೀನೋ ಅದು ಕಾಫಿ ಹೇಗೆ ಚೆಲ್ಲಿ ವ್ಯರ್ಥ ಆಯಿತೋ ಆ ರೀತಿ ವ್ಯರ್ಥ ಆಗುತ್ತೆ ಅಂತ ಹೇಳಿ ಸನ್ಯಾಸಿ ವಿದ್ವಾಂಸರಿಗೆ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಆನ್ಸರು. ಅಂದರೆ ಒಂದು ಕ್ಷಣ ನಮಗನ್ಸುತ್ತೆ ಏನಪ್ಪ ಅಂತಂದರೆ ಕಲಿಯೋದು ಸಾಗರದಷ್ಟಿದೆ, ಆದರೆ ಸಾಸಿವೆ ಕಾಳಿನಷ್ಟು ತಿಳ್ಕೊಂಡು ನಾವು ನಾನೇ ಅತಿ ಹೆಚ್ಚು ಬುದ್ಧಿವಂತ ಅಥವಾ ನಾನೇ ಎಲ್ರಿಗಿಂತ ಹೆಚ್ಚು ತಿಳ್ಕೊಂಡಿದ್ದೀನಿ ಅನ್ನುವುದರ ಅರಿವಿರದೆ ಮತ್ತೊಂದು ಕಡೆ ಸಿಗುವಂತಹ ಜ್ಞಾನನ ಬಹಳ ಅತೀವವಾಗಿ ವ್ಯರ್ಥ ಮಾಡ್ಕೋತಿದ್ದೀವಿ ಅಂತ ಅನಿಸುತ್ತೆ. ಸೊ ಇದು ಎಷ್ಟು ಸರಿ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.